ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಬ್ರೈಟ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಳಗೆ ಏನೇನು ಆಗ್ತೈತಿ ಫುಲ್ ಡೇ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬೇರೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ಬೆಳಗ್ಗೆ ಬಸವಣ್ಣನಿಂದನೇ ಸ್ಟಾರ್ಟ್ ಆಯ್ತು. ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕುಂತಿದ್ದೆ. ಈ ಆಕಳ ಮೊದಲು ಬರ್ತಿತ್ತು ಫ್ರೆಂಡ್ಸ್, ಯಾಕೋ ಬರೋದು ಬಿಟ್ಟಿತ್ತು. ಇವತ್ತ ಬಂದೈತಿ. ಅದಕ್ಕೆ ನಡಿ ಅಲ್ಲಿ ಬಾಗ್ಲ ತೊಳಕಿಂತ ಮುಂಚೆ ಬರ್ಬೇಕಿಲ್ಲ, ತೊಳೆದಿಂದ ಬಂದತಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಆದ ಈಗ ಪೋಸ್ಟ್ ಆಫೀಸಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂದು ಪಾರ್ಸಲ್ ಬಂದೈತಿ. ಇಡ್ಲಿ ಪಾತ್ರೆ ಇತ್ತು ಫ್ರೆಂಡ್ಸ್, ಅದು ಭಾಳ ಹಳೇದಾಗಿತ್ತು. ಸೊ ಅದಕ್ಕೆ ತಟ್ಟೆ ಇಡ್ಲಿದೊಂದು ತರಿಸಿದ್ದೆ. ಅದನ್ನ ಕೊರಿಯರ್ ಓಪನ್ ಮಾಡಿ ನೋಡೋಣ ಹೆಂಗೆ ಬಂದಿತ್ತಂದು. ಸಣ್ಣದು ತರಿಸಿದ್ದೆ ಫ್ರೆಂಡ್ಸ್, ನಮ್ಮದು ದೊಡ್ಡದಿತ್ತು ಇಡ್ಲಿ ಪಾತ್ರೆ. ಬಟ್ ಅದ್ರೊಳಗೆ ತಿಂದು ಬೇಜಾರಾಗಿ ಸೇಮ್ ಶೇಪು ಗಟ್ಟಿ ಪ್ಯಾಕ್ ಮಾಡಿದ್ರೆ ಒಂಥರ ಟಿಫನ್ ಬಾಕ್ಸ್ ಬರುತ್ತಲ್ಲ ಆ ಥರ ಬಂದೈತಿ. ಈ ಥರದ ಒಮ್ಮೆ ಮಾಡಿಲ್ಲ ನಾನು ಇಡ್ಲಿನ, ಅದಕ್ಕೆ ಇದನ್ನು ತರಿಸ್ಕೊಂಡಿನಿ. ಓಪನ್ ಮಾಡೋದು ಹಿಂಗೆ ಹುಡ್ಕಾಡ್ಬಿಟ್ಟು ನಾನು ಓಪನ್ ಮಾಡಕ್ಕೆ. ಈ ಥರ ಒಂದು ಮೂವ್ ಆಗ್ತದೆ ಆ ಕಡೆ ಈ ಕಡೆ, ಕೆಳಗೊಂದು ಇಲ್ಲೊಂದು. ಈ ಥರ ಕುಕ್ಕರ್ ಒಳಗೆ ಸುಮ್ಮನೆ ಯಾಕೆ ಡೌಟ್ ಅಂತ ಹೇಳಿ ಉದ್ದಿನ ಬೇಳೆನೂ ನೀರಾಗ ಹಾಕಿಬಿಟ್ಟಿನಿ. ನಾಳೆ ಇದ್ರೊಳಗೆ ಇಡ್ಲಿ ಮಾಡಿ ಹೆಂಗೆ ಬರ್ತಾವ ಅಂತ ಹೇಳಿ ಅಂದ್ಕೊಂಡು ಗೊತ್ತಾಗ್ತದೆ. ಅಂದರೆ ಈ ಥರ ಒಮ್ಮೆ ಮಾಡಿಲ್ಲ ಫ್ರೆಂಡ್ಸ್. ನಾನು ಓಪನ್ ಮಾಡೋಕ್ಕೆ ಕಷ್ಟಪಟ್ಟೆ. ನಾನು ಇದು ಹಿಂಗೆ ಸರಿಸಿದ್ರೆ ಓಪನ್ ಆಗ್ತದೆ, ಆಮೇಲೆ ಹಿಂಗೆ ಸರಿಸ್ಕೊಂಡ್ರೆ ಕ್ಲೋಸ್. ಕೊರಿಯರ್ ಆಫೀಸಿಗೆ ಹೋಗೋಣ. ಪ್ಯಾಕ್ ಮಾಡಿರ್ತೀನಿ, ಒಂದು ಸ್ವಲ್ಪ ಅಡ್ರೆಸ್ ಎಲ್ಲ ಅಟ್ಯಾಚ್ ಮಾಡಬೇಕು. ಸೊ ಕೊರಿಯರ್ ಆಫೀಸಿಗೆ ಹೋಗ್ತೀವಿ. ದೌಡ್ ಬರ್ತೀವಿ. ಟಿ ವಿ ನೋಡ್ಕೊಂಡು ಕುಂತು. ಜಾಸ್ತಿ ಫೋನ್ ನೋಡ್ಬೇಡ, ಇಡು ಫೋನು. ಎಲ್ಲೂ ಹೋಗ್ಬಾರ್ದಾ ಏನು? ಕ್ಲೋಸ್ ಆಗೈತೆ. ನೆಟ್ ವಿಡಿಯೋ ಮಾಡಿನ, ಅದ್ರಾಗ ನಂಬರ್ ಐತೆ, ನೆಟ್ ಕಾಲ್ ಮಾಡಿ ಕೇಳೋಣ ಎಷ್ಟೆಷ್ಟು ತೊಗೋತಾರಂತೇಳಿ. ಇದೈತೆ ಸನಾ ಡಿಜಿಟಲ್ ಬುಕ್ಕಿಂಗ್ ಡೆಲಿವರಿ. ಇಲ್ಲೇ ಬಂದು ಕೊಡ್ತೀರಾ ನಾಳೆ? ಸೊ ಫ್ರೆಂಡ್ಸ್, ಕೊರಿಯರ್ ಆಫೀಸಿಗೆ ಹೋಗಿ ಬಂದ್ವಿ. ರಜಾ ಐತಿ ಇವತ್ತು, ಬಕ್ರೀದ್ ಅಂತ ಹೇಳಿ. ಆ್ಯಕ್ಚುಲಿ ಅದು ಸಪ್ರೇಟ್ ಶಾಪ್ ಇತ್ತು ಫ್ರೆಂಡ್ಸ್, ಸಣ್ಣ. ಅದು ಓಪನ್ ಇರ್ತದೆ ಅಂತ ನಾ ಮಾಡಿದ್ದೆ, ಅದು ಓಪನ್ ಆಗಿಲ್ಲ. ಸೊ ಬಂದು ಅಡುಗೆ ಸ್ಟಾರ್ಟ್ ಮಾಡೀನಿ. ಮುದ್ದೆ ಆಮೇಲೆ ಕೊಬ್ಬರಿ ಸಾರು ಅನ್ನ ಮಾಡ್ಬೇಕಂತ ಅಂದ್ಕೊಂಡಿನಿ. ನೋಡೋಣ, ಇವ್ರು ಊಟಕ್ಕೆ ಬರಲಿಲ್ಲ ಅಂದರೆ ಮುದ್ದೆ ಮಾಡಲ್ಲ, ಸ್ಕಿಪ್ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ. ಈ ಥರ ಫಸ್ಟ್ ಎಣ್ಣೆ ಒಳಗೆಲ್ಲ ಇದನ್ನ ಬಿಟ್ಕೊಂಡು ಮಾಡ್ಕೊಂಡು ಕೊಬ್ಬರಿ ಇದು ಮಾಡ್ತೀನಿ ಫ್ರೆಂಡ್ಸ್. ಕೈ ಆಡಿಸ್ತಾ ಇರ್ತೀನಿ, ಆಮೇಲೆ ನೀರು ಹಾಕ್ತೀನಿ. ಅಂದರೆ ಕೊಬ್ಬರಿ ಸಾರು ಸಖತ್ತಾಗಿ ಬರ್ತೈತಿ. ಅಂತೂ ಜಗ್ಗೆ ಖಾರ ಐತೆ ಫ್ರೆಂಡ್ಸ್. ಇದು ಕೆಮಿಕಲ್ ಹಾಕ್ಯಾರ ಅನ್ಬೇಕು, ಆ ಥರ ಉರಿತಾನೆ ಇರ್ತೈತಿ. ಅದಕ್ಕೆ ಚೂರ ಹಾಕಿರ್ತೀನಿ. ಸೊ ಸಾರು ರೆಡಿ ಆಗೈತಿ, ಕುದಿಬೇಕಿನ್ನ. ಅನ್ನನೂ ಆಲ್ಮೋಸ್ಟ್ ಆಗಕ್ಕೆ ಬಂತು. ಇನ್ನು ಈ ಡಬ್ಬಿ ಪೂರ್ತಿ ಐತಿ. ಎಷ್ಟು ದಿನ ಆಗ್ತೈತೆ, ಇನ್ನಷ್ಟು ಖಾರ ಐತಿ ಫ್ರೆಂಡ್ಸ್. ಅದು ಟೇಸ್ಟ್ ನೋಡ್ತೀಯಾ? ಹಿಡಿ ಮಾನ್ಯ. ಸೊ ಊಟಕ್ಕೆಲ್ಲ ರೆಡಿ ಮಾಡಿದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಆರಮಟ ಅಂದ್ರೆ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಬೆಳಗ್ಗೆ ಹಾಕಿದ್ರೆ ಬೇಗ ಆಗ್ಬಿಡ್ತೈತಿ, ಟೈಮ್ ಹೋಗಿದ್ದ ಗೊತ್ತಾಗಲ್ಲ. ನಾವು ಆ ಕಡೆ ಈ ಕಡೆ ಅಡ್ಡಾಡ್ಕೊಂತಾನೆ ಥ್ರೆಡ್ ಸ್ಟಾರ್ಟ್ ಪೋಣಿಸ್ಬೋದು ಕಟ್ ಆದ್ರು. ಅದ ರೀಸನ್ಗೆ ನಾನು ನೈಟ್ ಮಲ್ಕೊಳ್ಳುವಾಗೆಲ್ಲ ಸೆಟ್ ಮಾಡಿ ಮಲ್ಕೊಂಡಿರ್ತೀನಿ.
ಎಲ್ಲ ನಾವು ಅಂದ್ಕೊಂಡ ಟೈಮಿಗೆ ವರ್ಕ್ ಮಾಡೋಕ್ಕಾಗಂಗಿಲ್ಲ, ಅಂದ್ಕೊಂಡ ಟೈಮಿಗೆ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಸಮ್ ಟೈಮ್ಸ್ ಪ್ರೀ ಪ್ಲ್ಯಾನ್ಡ್ ಏನಾರ ಇತ್ತಂದ್ರೆ ನಾಳೆ ಏನು ಮಾಡಬೇಕು ಅದನ್ನು ಇವತ್ತು ಮಾಡಿಕೊಂಡು, ನಾಳೆ ಏನೇನು ಸ್ಟಿಚ್ ಮಾಡಬೇಕು ಅದನ್ನೆಲ್ಲ ಇವತ್ತು ನಾವು ರೆಡಿ ಮಾಡಿಕೊಂಡು, ಕಟ್ಟಿಂಗ್ ಆಗಲಿ ಆಮೇಲೆ ಮಾರ್ಕಿಂಗ್ ಆಗಲಿ ಇವನ್ನೆಲ್ಲ ಮಾಡ್ಕೊಂಡು ಇಟ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತೈತಿ. ಈಗ ಸ್ಕೂಲ್ ಒಂದು ರಜೆ ಇರೋದ್ರಿಂದ ಆಮೇಲೆ ಬೇರೆ ಬೇರೆ ಆರ್ಡರ್ಸ್ ತೊಗೊಂಡಿರೋದ್ರಿಂದ ಹೊಲಿಯೋದನ್ನು ಮಾಡ್ತಾಯಿದ್ರೆ ವರ್ಕ್ ಪೆಂಡಿಂಗ್ ಉಳಿತೈತಿ, ವರ್ಕ್ ಮಾಡ್ತಾಯಿದ್ರೆ ಹೊಲಿಯೋದು ಪೆಂಡಿಂಗ್ ಉಳಿತೈತಿ. ಅಫ್ಕೋರ್ಸ್ ವರ್ಕ್ ಮಾಡ್ತಾ ಸ್ಟಿಚ್ ಮಾಡ್ಬೋದು, ಬಟ್ ಏನಂದ್ರೆ ನೈಟ್ನ ಎಲ್ಲ ಮಾರ್ಕ್ ಮಾಡಿಕೊಂಡು ಸೆಟ್ ಮಾಡಿ ಇಟ್ಟಾಗ ಅವತ್ತು ಪೂರ್ತಿ ಇದು ಮಾಡ್ಬೋದು. ಸಣ್ಣ ಪುಟ್ಟ ಇತ್ತಂದ್ರೆ ಈಸಿಯಾಗಿ ಮಾರ್ಕ್ ಮಾಡ್ಕೊಬೋದು, ಬಟ್ ಇವು ಏನಂದ್ರೆ ಗ್ರ್ಯಾಂಡ್ ವರ್ಕ್ ಆಮೇಲೆ ಗ್ರ್ಯಾಂಡ್ ಡಿಸೈನ್ ಬಂದಾಗ ಅವನ್ನ ಸಪ್ರೇಟಾಗಿ ಆಮೇಲೆ ಇದು ಮಾಡ್ಕೊತ ನಿಂದಿರ್ಬೇಕಾಗ್ತತಿ. ಸೊ ಹೀಗಾಗಿ ವರ್ಕ್ ಪೆಂಡಿಂಗ್ ಉಳಿತಾ ಬರ್ತೈತಿ. ಯಾಕೋ ಸ್ವಲ್ಪ ಥ್ರೆಡ್ ಕಟ್ ಆಗ್ತಾ ಇರೋದ್ರಿಂದ ಈ ವರ್ಕ್ ಸ್ವಲ್ಪ ಲೇಟ್ ಆಯ್ತು. ಥ್ರೆಡ್ ಕಟ್ ಆಗ್ತಾ ಇದ್ರೆ ಆಮೇಲೆ ಏನಾದ್ರು ಮಷಿನ್ ಒಳಗೆ ಪ್ರಾಬ್ಲಮ್ ಆಗಕತ್ತಂದ್ರೆ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸ್ಟಿಚ್ ಮಾಡುವಾಗೂ ಹಂಗೆ ಮಷಿನ್ ಕರೆಕ್ಟಾಗಿದ್ದು ಸ್ಟಿಚ್ ಮಾಡೋಕ್ಕೆ ಬರ್ತೈತೆ. ಅದು ಏನಾರ ಪ್ರಾಬ್ಲಮ್ ಆತಂದ್ರೆ ಎಷ್ಟು ಸ್ಟಿಚ್ ಇತ್ತಂದ್ರೆ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾಗ್ತೈತೆ. ಆಮೇಲೆ ಮೈಂಡ್ ಫ್ರೀ ಆದಮೇಲೆ ಮಾಡ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ದಾರ ಸಿಕ್ಕೊಂಡಾಗಲಿ ಥ್ರೆಡ್ ಕಟ್ ಆಗ್ತಾ ಇರುವಾಗಲಿ ಒಮ್ಮಕ್ಲೆ ಮೈಂಡಿಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್, ಅದು ಟೆನ್ಷನ್ ಆಗಿಬಿಡ್ತೈತಿ. ನನಗೂ ಸಮ್ ಟೈಮ್ಸ್ ಹಂಗೆ ಆಗ್ತೈತಿ. ಆ ಟೈಮಿಗೆ ನಾನು ಅದ್ರ ಜೊತೆಗೆ ಓಡಾಡೋಕೆ ಹೋಗೋದಿಲ್ಲ, ಆಫ್ ಮಾಡಿ ಸುಮ್ಮನೆ ಬಿಟ್ಬಿಡ್ತೀನಿ. ಯಾಕಂದರೆ ನಾವು ಗಾಬರಿ ಒಳಗೆ ಏನಾರ ಮಾಡೋಕೆ ಹೋಗಿ ಏನಾರ ಮಾಡಿದ್ವಿ ಅಂದರೆ ಮುಗೀತು ಫ್ರೆಂಡ್ಸ್, ಅಲ್ಲಿಗೆ ಮತ್ತೆ ಟೆಕ್ನಿಷಿಯನ್ನೇ ಬರಬೇಕಾಗ್ತೈತಿ. ಸೊ ಹಾಗಾಗಿ ಈ ಮಷಿನ್ ಒಳಗೆ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಹಳೆ ಮಷಿನ್ ಒಳಗೆ ಕೆಲವೊಂದು ಸಲ ಆಗ್ತಾ ಇರ್ತಿತ್ತು, ಯಾಕಂದ್ರೆ ಅದು ಸಣ್ಣ ಮಷಿನ್ ಆಗಿರೋದ್ರಿಂದ ದೊಡ್ಡ ದೊಡ್ಡ ಪೀಸು ಅಲ್ಲೇ ಇಲ್ಲೇ ಸಿಕ್ಕೊಳ್ಳೋದು, ಥ್ರೆಡ್ ಸಿಕ್ಕೊಳ್ಳೋದು, ಆಮೇಲೆ ಮಷಿನ್ದು ಇದು ಬ್ಲೌಸ್ ಪೀಸ್ದು ಎಳೆಗಳಿರ್ತಾವಲ್ಲ ಅವೆಲ್ಲ ಸಿಕ್ಕೊಳ್ತಾ ಇರ್ತಿದ್ವು. ಸೊ ಆ ಥರ ಏನಾರ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಿ ಆಮೇಲೆ ಮೈಂಡ್ ಫ್ರೀ ಆದಮೇಲೆ ಮಾಡ್ಕೊಳ್ತಾ ಇದ್ದೆ. ಇದ್ರೊಳಗೂ ಬರ್ತೈತಿ, ಬಂದಾಗ ಏನಾದರೂ ಮಷಿನ್ ಪ್ರಾಬ್ಲಮ್ ಆದಾಗ ಯಾವ ಥರ ನಾನು ಅದನ್ನು ಸಾಲ್ವ್ ಮಾಡ್ಕೋತೀನಿ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಂದರೆ ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ಸು ಆಮೇಲೆ ವಿಡಿಯೋಸ್ ಹಾಕಿರ್ತೀನಲ್ಲ ಅವೆಲ್ಲ ನಿಮ್ಗೆ ನೋಟಿಫಿಕೇಷನ್ಸ್ ಬರ್ತಾವಂತ ಹೇಳ್ತಾ, ಸೊ ಇವತ್ತಿನ ಡಿಸೈನು ಏನಂದ್ರೆ ಫ್ಲವರ್ ಮತ್ತು ಲೀಫ್ದು ಸೆಲೆಕ್ಟ್ ಮಾಡ್ಯಾರ. ಸೊ ಫೈನಲಿ ಮಾರ್ಕ್ ಎಲ್ಲ ಮಾಡಿಕೊಂಡು ಸೆಟ್ ಮಾಡ್ಕೊಳಕತ್ತೀನಿ. ನೈಟ್ ಎಲ್ಲ ಪ್ರಿಪೇರ್ ಆಗಿದ್ರೆ ಇಷ್ಟೊತ್ತಿಗೆ ಫ್ರಂಟು ಬ್ಯಾಕು ಮತ್ತು ಸ್ಲೀವೂ ಆಗಿರೋದು. ಬಟ್ ನಾನು ನೈಟು ಊಟ ಮಾಡಿದ ತಕ್ಷಣ ಸಮ್ಟೈಮ್ಸ್ ಬೇಜಾರಾಗುತ್ತೆ. ಬೇಜಾರಾದ ತಕ್ಷಣ ಅಂದರೆ ಹಂಗೆ ಮಲ್ಕೊಂಡ್ಬಿಡ್ತೀನಿ. ನೈಟೆಲ್ಲ ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಅಂದರೆ ಬೆಳಗ್ಗೆ ಈಸಿಯಾಗಿ ಹಾಕ್ಬೋದು. ಆ ಕಡೆ ಈ ಕಡೆ ನಾವು ಅಡ್ಡಾಡ್ತಾನೆ ಇರ್ತೀವಿ, ಬೆಳಗ್ಗೆ ಟೈಮ್ ಕೆಲಸ ಮಾಡ್ತಾ ಇರ್ತೀವಲ್ಲ, ಸೊ ನೋಡ್ತಾ ಇರ್ಬೋದು. ಈಸಿ ಆಗ್ತೈತಿ ಕೆಲಸ. ಅದು ಬಿಟ್ಟು ನಾವು ಮನೆ ಕೆಲಸ ಮುಗಿಸೇನೆ ವರ್ಕ್ ಮಾಡ್ಬೇಕಂತಂದ್ರೆ ಕೆಲಸ ಮುಗಿಯೋದೇ ಇಲ್ಲ ಫ್ರೆಂಡ್ಸ್. ಮನೆ ಕೆಲಸಗಳು ಹಂಗೆ ಮಾಡ್ತಾನೆ ಇರ್ಬೇಕಾಗ್ತೈತಿ. ಆಮೇಲೆ ಸ್ಕೂಲ್ ಒಂದು ರಜೆ ಇರೋದ್ರಿಂದ ಮಕ್ಕಳೊಂದು ಕಾಡ್ತಾನೆ ಇರ್ತಾವೆ. ಸೊ ಹಾಗಾಗಿ ಏನು ಮಾಡಿರ್ತೀನಿ, ನೈಟೇ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ನನಗೆ ಈ ಮಷಿನ್ ಒಳಗಲ್ಲ, ಹಳೆ ಮಷಿನ್ ಇದ್ದಾಗೂ ಹಂಗೆ ನೈಟೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಸೊ ಈ ಥರ ಎಲ್ಲ ವರ್ಕ್ ಪ್ಲ್ಯಾನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಇದು ಲೈನ್ ಐತಿ, ನಿಮಗೆ ಕ್ಲಿಯರಾಗಿ ಕಾಣಿಸ್ಬೇಕಂದ್ರೆ ಇಲ್ಲಿ ಕಾಣಿಸ್ತೈತಿ. ಸೊ ಈ ಥರ ಲೈನ್ ಐತಿ. ನಾನೀಗ ಇದು ಪಟ್ಟಿ ಅಷ್ಟು ಹಾಕಬೇಕು, ಸಣ್ಣ ಸಣ್ಣ ಬುಟ್ಟಾಸ್ ಕೊಡ್ಬೇಕಂತ ಹೇಳ್ಯಾರ ಅವರು ಈ ಲೈನ್ ತೆಗೆದು. ಸೊ ನಿಮ್ಗೆ ನೆನ್ನೆ ಹೇಳಿರೋ ಪ್ರಕಾರ ನಾನು ಡಿಸೈನ್ ಎಡಿಟ್ ಮಾಡಬೇಕಂದ್ರೆ ಈ ಥರ ನಿಮ್ಗೆ ಈಗ ಈ ಲೈನ್ ಬ್ಯಾಡಾಗಿರುತ್ತಲ್ಲ, ಸೊ ಇದನ್ನು ಡಿಲೀಟ್ ಮಾಡಿಕೊಂಡು ಸೆಟ್ ಮಾಡಿ ಕೊಡ್ಬೋದು. ಸೊ ನಾನೀಗ ಇದು ಲೈನ್ ಎಲ್ಲ ತೆಗಿತೀನಿ. ಅನ್ಕಮಟ್ಟ ಫ್ರಂಟು ಮತ್ತು ಬ್ಯಾಕ್ ಇಲ್ಲೈತಿ. ಸೊ ಬ್ಯಾಕ್ ಸೈಡ್ ನಾನು ಡಿಸೈನ್ ಸ್ಟಾರ್ಟ್ ಮಾಡಿ ಊಟ ಎಲ್ಲ ಮಾಡೋಷ್ಟಿಗೆ ಅಂದರೆ ಡಿಸೈನ್ ಮುಗಿತೈತಿ ಬ್ಯಾಕ್ ಸೈಡಿಂದ. ಸೊ ಈ ಥರ ಐತಿ. ಒಂದು ನಿಮಿಷಮ್ಮ, ಅವರಿಗೆ ಕೊಳ್ಳು ಜಾಸ್ತಿ ಬೇಡ ಅಂತ ಹೇಳ್ಯಾರ ಫ್ರೆಂಡ್ಸ್ ಅವರು. ಸೊ ಅದಕ್ಕಾಗಿ ನಾವು ಕೊಳ್ಳು ತೆಗಿಬೇಕಾಗಿತ್ತು, ಕೊಳ್ಳು ಕಮ್ಮಿ ಮಾಡಬೇಕು. ಸೊ ಇಲ್ಲಿ XX ಅಂದರೆ ಈ ಥರ ಕಮ್ಮಿ ಆಗುತ್ತೆ, Y ಅಂದರೆ ಈ ಥರ ಉದ್ದಕ್ಕೆ ಕಡಿಮೆ ಆಗ್ತೈತಿ. ಸೊ ನಮಗೀಗ X ಕಡಿಮೆ ಆಗಬೇಕು. ನನಗೆ 90 ಸಾಕು. ಚೆಕ್ ಮಾಡ್ಕೋತೀನಿ ನಾನು ಎಷ್ಟು ಆಗ್ತದೆ ಅಂತ ಅಂದ್ಕೊಂಡು. ಈಗ ಥ್ರೆಡ್ ನಂಬರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಡಿಸೈನ್ ಯಾವ ಥರ ಬರುತ್ತೆ ಅಂತ ಗೊತ್ತಾಗ್ತದೆ ನಮ್ಗೆ. ಇಲ್ಲಿ ನಾವು ಫಸ್ಟ್ ಯಾವ್ಯಾವ ಕಲರ್ ಬೇಕು ಆ ಕಲರ್ನ ಆ್ಯಡ್ ಮಾಡಿಕೊಂಡು ಹೋಗ್ಬೋದು. ನೆಕ್ ಲೈನಿಗೆ ಈ ಥರ ಬೇಕು ಫ್ರೆಂಡ್ಸ್. ನನಗೆ ನಡುವ ಲೈನಿಗೆ ಗೋಲ್ಡ್ ಕಲರ್ ಬಂದರೆ ಸಖತ್ತಾಗಿ ಕಾಣಿಸ್ತೈತಿ. ಸೊ ಹಾಗಾಗಿ ನಾನು ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡೀನಿ. ಫ್ಲವರ್ ಏನೈತಲ್ಲ, ಫ್ಲವರಿಗೆ ಗೋಲ್ಡ್ ಔಟ್ಲೈನ್ ಕೊಡಬೇಕಂತ ಅಂದ್ಕೊಂಡೀನಿ. ಸೊ ಇದನ್ನು ಡಿಸೈನ್ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು 20 ನಂಬರಿಗೆ ಇಟ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂಥೇಳಿ. ಈ ಥರ ಇಲ್ಲಿ ನೋಡ್ಬೋದು ನೀವು ಫ್ರೇಮ್ ಒಳಗೆ ನಾನು ಮಾರ್ಕ್ ಮಾಡೀನಿ. ಆ ಮಾರ್ಕಿಗೆ ಹೋಗುತ್ತಾ ಅಂಥೇಳಿ ಚೆಕ್ ಮಾಡ್ಕೋಬೇಕು.
ಇಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಲೇಸರ್ ಲೈಟ್ ಐತಿ. ಒಂದು ನಿಮಿಷ ಲೈಟ್ ಹಾಕ್ಸಿದ್ರೆ ಕಾಣಿಸ್ತೈತೆ ನಿಮ್ಗೆ. ನೋಡಿರಿ, ನಾನು ಎಲ್ಲಿಗೆ ಮಾರ್ಕ್ ಮಾಡೀನಿ ಅಲ್ಲಿಗೆ ಲೇಸರ್ ಲೈಟ್ ಕಾಣಿಸ್ಲಿಕ್ಕೆ ಆಗ್ತೈತೆ. ಎಲ್ಲ ಸೆಟ್ ಮಾಡ್ಕೊಂಡಿನಿ. ಫಸ್ಟ್ ಒಂದು ಲೈನ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮ್ಗೆ ಅಷ್ಟೇ ಡೌಟ್ ಇತ್ತಂದ್ರೆ ನಾನು ಚೆಕ್ ಮಾಡ್ಕೋತೀನಿ. ಅದಾದಮೇಲೆ ಹಾಕಿದ್ದಾದಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕು ಅಂದ್ರೆ ಮತ್ತು ಸೊ ನೆಕ್ ಹಾಕೊಂಬಿಟ್ಟ ಅಂದ್ರೆ ಈ ಡಿಸೈನ್ದು ಎಡಿಟ್ ಮಾಡ್ಕೊಳ್ಳೋಣ ಅಂತ ಎಡಿಟ್ ಮಾಡ್ಕೊಳಕತ್ತೀನಿ. ಇದೇ ಸಾಫ್ಟ್ವೇರ್ ಫ್ರೆಂಡ್ಸ್. ಇಲ್ಲಿ ಏನು ಕಾಣಿಸ್ತದಲ್ಲ, ಆರ್ಟಿಸ್ಟಿಕ್ ಡಿಜಿಟೈಸರ್ ಅಂತ. ಸೊ ಇದರ ಸಾಫ್ಟ್ವೇರ್ನಾಗ ನಾನು ಎಡಿಟ್ ಮಾಡೋದು. ಇಲ್ಲಿ ನೀವು ನೋಡ್ಬೋದು ಡಿಸೈನು. ಈ ಲೈನ್ಸ್ ಬ್ಯಾಡ್ ಆಗಿತ್ತು ನನಗೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಒಂದು ನಿಮಿಷ ಸಣ್ಣ ಟ್ರೈಪಾಡ್ ಇಡ್ತೀನಿ. ಇನ್ನು ಡಿಸೈನ್ಸ್ ಕೇಳೋರು ಭಾಳ ಇದು ಮೆಸೇಜ್ ಮಾಡ್ತಾ ಇರ್ತೀರಿ, ಕಳಿಸ್ರಿ ಬೇಗ ಕಳಿಸ್ರಿ ಅಂತೇಳಿ. ಸ್ವಲ್ಪ ಒಮ್ಮೊಮ್ಮೆ ಲೇಟ್ ಆಗ್ತೈತಿ, ಯಾಕಂದ್ರೆ ಮಕ್ಕಳಿರೋದ್ರಿಂದ, ಆಮೇಲೆ ನಂದು ಡಿಸೈನ್ಸ್ ಎಲ್ಲ ಹಾಕೋದಿರೋದ್ರಿಂದ ಸ್ವಲ್ಪ ಕಳಿಸೋವಾಗ ಸ್ವಲ್ಪ ಲೇಟ್ ಆದರೆ ಅಡ್ಜಸ್ಟ್ ಮಾಡ್ಕೊರಿ. ಅತಿಯಾಗಿ ನಿಮ್ಗೆ ಅರ್ಜೆಂಟ್ ಬೇಕನ್ನೋ ಮಟ್ಟ ಬಿಡಬೇಡ್ರಿ. ಸ್ವಲ್ಪ ಮುಂಚೆನೇ ಹೇಳ್ರಿ ನಂಗೆ ಡಿಸೈನ್ಸ್ ಬೇಕಂದ್ರೆ. ಕೆಲವೊಬ್ರಿಗೆ ಸ್ವಲ್ಪ ಲೇಟಾಗಿ ಕಳಿಸ್ತಾ ಇರ್ತೀನಿ. ಫ್ರೀ ಇದ್ದಾಗ ಕಳಿಸ್ತೀನಿ ಫ್ರೆಂಡ್ಸ್, ಅದೇನಿಲ್ಲ. ಬಟ್ ಕೆಲವೊಮ್ಮೆ ಕೆಲಸಗಳಿದ್ದಾಗ ಸ್ವಲ್ಪ ಲೇಟ್ ಆಗ್ತೈತಿ, ಅಡ್ಜಸ್ಟ್ ಮಾಡ್ಕೊರಿ. ಇದೇ ಥರ ಕಾಣಿಸ್ತಾ ಇರ್ತೈತಿ ಸಾಫ್ಟ್ವೇರ್ ಇಲ್ಲ ಅಂದರೆ ಡಿಸೈನ್ಸ್ ಎಲ್ಲ. ಸಾಫ್ಟ್ವೇರ್ ಇದ್ದಾಗ ಮಾತ್ರ ಈ ಥರ ನಾವು ಡಿಸ್ಪ್ಲೇ ಮಾಡಿ ನೋಡ್ಬೋದು. ಆ್ಯಕ್ಚುಲಿ ನನಗೆ ಸಪ್ರೇಟ್ ಬುಟ್ಟ ಒಂದು ಸಪ್ರೇಟ್ ಬೇಕಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಕೊಂಬನ್ನ, ಸಣ್ಣಗಿಟ್ಕೊ. ಆ್ಯಕ್ಚುಲಿ ನನಗೆ ಬುಟ್ಟ ಒಂದು ಸಪ್ರೇಟ್ ಬೇಕಾಗಿತ್ತು ಫ್ರೆಂಡ್ಸ್. ಯಾರಾದರೂ ಬುಟ್ಟ ಅಷ್ಟೇ ಕೇಳಿದಾಗ ಹಾಕಕ್ಕೆ, ಸೊ ಅದೊಂದು ನೆನಪಾತು. ಸೊ ಇದ್ರ ಜೊತೆಗೆ ಅದನ್ನು ಎಡಿಟ್ ಮಾಡಿಕೊಂಡು ಕಂಪ್ಯೂಟ್ರಿಗೆ ಪೆನ್ ಡ್ರೈವ್ ಹಾಕೊಳ್ಳೋಣ ಅಂತೇಳಿ ಮಾಡಕತ್ತೀನಿ. ವಾಪಸ್ ಕ್ಲೋಸ್ ಮಾಡಿದ್ಮೇಲೆ ನೆನಪಾತು, ವಾಪಸ್ ಓಪನ್ ಮಾಡಕತ್ತೀನಿ. ಇಲ್ಲಿ ಬೇರೆ ಡಿಸೈನ್ದು ಒಂದು ಬುಟ್ಟ ತೊಗೊತೀನಿ ಫ್ರೆಂಡ್ಸ್. ನಾನು ತೊಗೊಂಡು ಅದನ್ನು ಸಪ್ರೇಟಾಗಿ ಇದು ಮಾಡ್ಕೊಂಡಿರ್ತೀನಿ. ಹಾಗೆ ಏನಾರು ಬೇಕು ಅನ್ನಿಸ್ದಾಗ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಸೊ ಇದು ಇಲ್ಲಿ DST ಫೈಲ್ ಫ್ರೆಂಡ್ಸ್. ಇದು ಈಗ ನಾನು ಈ ಲೈನ್ ನನಗೆ ಬೇಡ, ಇದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಸೊ ಈ ಥರ ಡಿಲೀಟ್ ಮಾಡ್ಕೊಳ್ಬೋದು. ಇದು ಸಾಫ್ಟ್ವೇರ್ನಿಂದ ಮಾತ್ರ ಆಗುತ್ತೆ, ಸಾಫ್ಟ್ವೇರ್ ಇದ್ರಷ್ಟೇ. ಸಣ್ಣ ಸಣ್ಣ ಡಾಟ್ ಇದ್ರೂ ತೋರಿಸುತ್ತೆ ಫ್ರೆಂಡ್ಸ್. ಅದು ನಾವು ಇದನ್ನೆಲ್ಲ ಇದ್ರೊಳಗೆ ಮಾಡಿರ್ತೀವಿ, ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ನಾಗ ಮಾಡಿರ್ತೀವಲ್ಲ. ಸೊ ಆ ಥರ ಇದೊಂದು ಲೈನೂ ಡಿಲೀಟ್ ಮಾಡ್ತೀನಿ. ಈ ಲೈನೂ ಬೇಡ ನನಗೆ, ಬರೀ ಬುಟ್ಟ ಅಷ್ಟೇ ಸಾಕು. ಈಗ ಕಂಪ್ಲೀಟ್ ಬರೀ ಬುಟ್ಟ ಅಷ್ಟೇ ಐತಿ. ದೊಡ್ಡ ಫ್ರೇಮ್ ಸೆಲೆಕ್ಟ್ ಮಾಡ್ತೀನಿ, ಒಂದು ನಿಮಿಷ. ಸೊ ಈಗ ನೋಡ್ಬೋದು ನೀವು, ಇಲ್ಲಿ ದೊಡ್ಡದು ಫ್ರೇಮ್ ಒಳಗೆ ನಿಮ್ಗೆ ನೀಟಾಗಿ ಕಾಣಿಸ್ತೈತಿ. ಬರೀ ಬುಟ್ಟ ಅಷ್ಟೇ ಐತಿ. ಸೊ ಇದನ್ನು ಬೇಕು ಅಂದರೆ ಇದನ್ನಷ್ಟೇ ನಾವು ಸೇವ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ, ಒಬ್ಬೊಬ್ರು ಬುಟ್ಟ ಅಷ್ಟೇ ಕೇಳಿದಾಗ ಲೈನ್ ಹಾಕಿ ಬುಟ್ಟ ಹಾಕ್ಕೊಳ್ಬೋದು. ಸೊ ಆ ರೀಸನ್ಗೆ ನಾನು ಇದನ್ನು ಸೇವ್ ಮಾಡಿ ಇಟ್ಕೊಳಕತ್ತೀನಿ. ಈಗ ಅದು ಅವ್ರೇನು ಹೇಳಿದ್ರಲ್ಲ ಆಗಲೇ, ಲೈನ್ ಸ್ಲೀವ್ ಲೈನಿಗೆ ಸಣ್ಣ ಸಣ್ಣ ಬುಟ್ಟ ಬೇಕಂತ ಹೇಳಿದ್ರು ಅವರು. ಸೊ ಆ ಸ್ಲೀವ್ ಲೈನಿಗೆ ಈ ಬುಟ್ಟಾಸ್ನ ನಾನು ಇದು ಮಾಡ್ಕೊಳ್ತೀನಿ ಫ್ರೆಂಡ್ಸ್, ಜೋಡಿಸಿ ಇಟ್ಕೊತೀನಿ. ಎರಡು ಸೇರಿ ನೋಡಿರಿ, ಒಂದು ನಿಮಿಷ ಯಾವ ಥರ ಮಾಡ್ಕೊತೀನಿ ಅಂತೇಳಿ. ಸೊ ಈಗ ಇದಾದಮೇಲೆ ಮತ್ತೆ ಓಪನ್ ಮಾಡಬೇಕು. ಓಪನ್ ಮಾಡಿ ಡೆಸ್ಕ್ಟಾಪಿಗೆ ಹೋಗಿ ನಾನೇನು ಆಲ್ರೆಡಿ ಸೇವ್ ಮಾಡಿ ಇಟ್ಟಿದ್ದೆ ಅಲ್ಲಿ ಇದು. ಸೊ ಇದನ್ನು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಮಾಡ್ಕೋಬೇಕು. ಇದನ್ನು ಗ್ರೂಪ್ ಮಾಡಿದರೆ ಎಲ್ಲ ಡಿಸೈನು ಇದಾಗಲ್ಲ ಫ್ರೆಂಡ್ಸ್. ಅದು ಗ್ರೂಪ್ ಮಾಡ್ಕೊಂಡಾಗ ಡಿಸೈನ್ಸು ಸೆಟ್ಟಾಗೇ ಇರುತ್ತೆ. ಇಲ್ಲಾಂದ್ರೆ ಬೇರೆ ಬೇರೆ ಫ್ಲವರ್ ಬೇರೆ, ಲೈನ್ ಬೇರೆ, ಈ ಥರ ಆಗ್ತೈತಿ. ಸೊ ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡಿಕೊಂಡು ಇದನ್ನು ನಾನೀಗ ರೊಟೇಟ್ ಮಾಡಿಕೊಂಡೆ ಅಂದ್ರೆ ಇಲ್ಲಿ ಬಂತು. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತೀನಿ, ಕರೆಕ್ಟಾಗಿ ಬರುವಂಗೆ. ಸೊ ಈ ಥರ ಸೆಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಈಗ ನೋಡ್ಬೋದು ನೀವು, ಸೇಮ್ ಡಿಸೈನ್ ಸ್ಲೀವ್ ಲೈನ್ ಹೆಂಗೆ ಬರುತ್ತಾ, ಸೊ ಅದೇ ಥರ ಸೆಟ್ ಮಾಡ್ಕೊಂಡಿರ್ತೀನಿ. ಈಗೇನು ಮಾಡ್ತೀನಿ, ಪೂರ್ತಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇದನ್ನೊಂದು ಗ್ರೂಪ್ ಮಾಡಿಕೊಂಡೆ ಅಂದರೆ ನಿಮ್ಗೆ ಸ್ಲೀವ್ ಹಾಕ್ಕೊಳ್ಳೋಕೆ ರೆಡಿ ಫ್ರೆಂಡ್ಸ್. ಈಗ ಆ ಡಿಸೈನ್ ಹಾಕಿದ್ದೆ ಅಂದರೆ ನನಗೆ ಲಾಸ್ ಆಗ್ತಿತ್ತು, ಯಾಕಂದರೆ ಆ ಬಜೆಟಿಗೆ ಬರಲ್ಲ ಅದು.
ಅವ್ರು ಕೊಡ್ತಾ ಇರೋದು 700 ಅಷ್ಟೇ. ಸೊ ಫ್ರಂಟು ಬ್ಯಾಕು ಮತ್ತು ಇದು ಸ್ಲೀವು ಮತ್ತು ಸಣ್ಣ ಸಣ್ಣ ಬುಟ್ಟ ಅಂದರೆ ಇದು ವರ್ಕೌಟ್ ಆಗ್ತೈತಿ. ಅದಾದರೆ 1000 ಈ ಥರ 800 ಈ ಥರ ಹಾಕ್ಬೋದು. ಸೊ ಆ ರೀಸನ್ಗೆ ನಾನು ಇದನ್ನು ಈ ಥರ ಮಾಡಿಕೊಂಡು ಅವರಿಗೆ ಸ್ಲೀವ್ ಹಾಕ್ಕೊಡಕತ್ತೀನಿ. ಇದು ಒಂಥರ ಕ್ಯೂಟ್ ಅನ್ಸುತ್ತೆ ಫ್ರೆಂಡ್ಸ್. ಇದನ್ನು ಪೆಂಡಾಲ್ದಾಗೂ ನಾನು ಅದೇ ಥರ ಸೇವ್ ಮಾಡ್ಕೊಂಡಿರ್ತೀನಿ. ಯಾಕಂದರೆ ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಬೇಕು ಅಂದರೆ 2 ಸ್ಲೀವ್ ಆಪ್ಷನ್ ಇರ್ತೈತಿ. ನನ್ನ ಕಡೆ ನೀವು ಡಿಸೈನ್ ತೊಗೊಳೋದ್ರಿಂದ ಈ ಥರ ನಿಮ್ಗೆ ಡಬಲ್ ಉಪಯೋಗ ಆಗ್ತದೆ ಅಂತ ಹೇಳ್ಬೋದು. ಸೊ ಯಾರಿಗಾದ್ರೂ ಡಿಸೈನ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಎಲ್ಲ ಥರದ ಡಿಸೈನು ಅವೈಲೇಬಲ್ ಇರ್ತಾವೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಡಿಸೈನ್ಸ್ನು ರೆಡಿ ಮಾಡಿ ಕೊಡ್ತೀವಿ. ಈಗ ನೋಡ್ಬೋದಲ್ಲ ನೀವು, ಒಂದೇ ಥರ ಹ್ಯಾಂಡಿಲ್ಲ. ಸೊ ಆಪ್ಷನ್ಸ್ ಇರ್ತಾವೆ. ಎಡಿಟ್ ಮಾಡಿಕೊಡೋಕ್ಕೂ ಅಮೌಂಟ್ ಇರುತ್ತೆ ಫ್ರೆಂಡ್ಸ್. ಪರ್ಟಿಕ್ಯುಲರಾಗಿ ಯಾವ ಥರ ಎಡಿಟ್ ಮಾಡಬೇಕೋ ಆ ಥರ ಅದ್ರ ಮೇಲೆ ಅಮೌಂಟ್ ತೊಗೊಳ್ತಾ ಇರ್ತೀವಿ. ಸೊ ಇದನ್ನು ಚೆಕ್ ಮಾಡೋಣ ಮಷಿನ್ ಒಳಗೆ ಓಪನ್ ಆಗುತ್ತಾ ಇಲ್ಲ ಅಂತೇಳಿ. ಸೊ ಮಷಿನಲ್ಲಿ ರನ್ ಆಗಕತ್ತೆ ಫ್ರೆಂಡ್ಸ್. ಈಗ ನಿಮಗೆ ತೋರಿಸ್ತೀನಿ ಯಾವ ಥರ ಚೆಕ್ ಮಾಡ್ಕೊಡ್ಬೋದು ಅಂತೇಳಿ. 75 ನೋಡಿರಿ, ಮೊದಲು ಇಲ್ಲಿ 3 ಡಿಸೈನ್ಸ್ ಇತ್ತು. ಆಗಲೇ ನಿಮ್ಗೆ ತೋರಿಸಿದಾಗ ಇದು ಒಂದು ಸಿಂಗಲ್ ಹ್ಯಾಂಡು, ಇದು ಒಂದು ಲೈನ್ ಅಷ್ಟೇ ಇತ್ತು. ಇಲ್ಲಿ ಬುಟ್ಟ ಬಂದೈತೆ. ಮತ್ತು ಮೊದಲಿನ ಲೈನು ಈ ಥರ ಇತ್ತು ಫ್ರೆಂಡ್ಸ್. ಅದು ನಾನು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ನಾವು ಎಡಿಟ್ ಮಾಡಿ ಡಿಸೈನ್ ಮಾಡಿ ಕೊಡ್ತೀವಿ. ಡಿಸೈನ್ ಹಾಕಲಿ ಫ್ರೆಂಡ್ಸ್. ಸಿಗ್ತೀನಿ ಕಂಪ್ಲೀಟ್ ಆದಮೇಲೆ ಚೂರು ರೆಸ್ಟ್ ಮಾಡ್ತೀನಿ. ಹಾಕೊಂಬಿಟ್ಟ ಅಂದ್ರೆ ಸ್ಲೋ ಆಗಿರ್ತೀನಿ, ಅಂದರೆ ಥ್ರೆಡ್ ಕಟ್ಟಿಂಗು ಕಮ್ಮಿ ಆಗುತ್ತೆ. ಆರಾಮಾಗಿ ಹಾಕಲಿ, ಟೇಕ್ ಯುವರ್ ಓನ್ ಟೈಮ್. ಇಟ್ಟಿನಿ, ಆರಾಮಾಗಿ ಹಾಕಿ ಎಂಜಾಯ್ ಮಾಡು. ಕಂಪ್ಲೀಟ್ ಆದಮೇಲೆ ಕರಿ ಬರ್ತೇನೆ. ಸೊ ಫ್ರೆಂಡ್ಸ್ ಟೈಮು 5 ಗಂಟೆ 5:27 ಆಗೈತಿ. ಇವತ್ತು ಹೊಲಕ್ಕೆ ಹೊಂಟಿವಿ. ಮಷಿನ್ ಸ್ಟಾರ್ಟ್ ಆಗೈತಿ. ಇಷ್ಟು ಸ್ಟಾರ್ಟ್ ಮಾಡೈತಿ. ಈ ಥರ ಎಲ್ಲ ಹಾಕಿ ಬರೋ ಮಟ್ಟ ಅಂದರೆ ಎಷ್ಟು ಆಗ್ತೈತೆ ನೋಡೋಣ. ಥ್ರೆಡ್ ಕಟ್ ಆದ್ರೆ ನಿಲ್ಲುತ್ತೆ, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು 28 ಮಿನಿಟ್ಸ್ ಐತಿನ. ಅಷ್ಟೊತ್ತಿಗೆ ಹೋಗಿ ಬರ್ತೀವಿ. ಸೊ ಚಹಾ ಮಾಡ್ಕೊಂಡಿನಿ, ಅಲ್ಲೇ ಬಿಸ್ಕೆಟ್ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ. ಒಂದಿನ ಬರ್ರಿ ಚಾ ಕಪ್ಪಿಂದ ಕಪ್ಪ ಸರನ ತೊಗೊಂಡ್ರಿ. ಏನು ಹಾಕೊಳ್ಳೋದು ಮನೆಯನ್ನಷ್ಟೇ ಕರ್ಕೊಂಡು ಹೊಂಟಿದ್ರು. ಬಿತ್ತಾಕ ನಡೀತೈತಾನೆ ಇಲ್ಲ ಅಂತ ನೋಡಕ್ಕಂತೇಳಿ ನಾವು ಬೆನ್ನತ್ತಿ ಎಲ್ಲರೂ ಸೇರಿ ಹೋದ್ವಿ. ಸ್ವಲ್ಪ ಮನಿ ಅಂತೇಳಿ ಮನೆ ಒಳಗೆ ಇರ್ತೀವಿ ನಾವು, ಯಾರು ಮನೆಗೆ ಹೋಗಂಗಿಲ್ಲ. ಸೊ ಹಿಂಗಾಗಿ ಅವ್ರಿಗೂ ಸ್ವಲ್ಪ ಆಟ ಆಡಕ್ಕೆ ಚಲೋ ಅನಿಸ್ತದೆ ಅಂತೇಳಿ ಚಾಯ್ ಮನೆ ಒಳಗೆ ಕುಡಿ ಬದಲಿ ಹೊಲ್ದಾಗ ಕುಡಿದ್ರತ್ತಂತೇಳಿ ಹೊಲಕ್ಕೆ ಹೋದ್ವಿ. ನೋಡ್ರಿ ಹಸಿ ಐತಿ ಇನ್ನು ಮ್ಯಾಲೆ ಎಷ್ಟು ಒಣ ಅನಿಸ್ತೈತಿ, ಹಸಿ ಐತಿ. ಸೊ ಫ್ರೆಂಡ್ಸ್ ಹೋಗಿ ಬಂದ್ವಿ. 7 ಗಂಟೆ ಆಗೈತಿ, ಕತ್ಲನ್ನ ಆಗೈತಿ. ಆಲ್ರೆಡಿ ಡಿಸೈನ್ ಇಲ್ಲಿ ಕಂಪ್ಲೀಟ್ ಆಗಕ್ಕೆ ಬಂದೈತಿ. ಇನ್ನೂ 15 ನಿಮಿಷ ಐತಿ. ಸೊ ಅದಷ್ಟಾದ್ರೆ ಕಂಪ್ಲೀಟ್ ಆಗ್ತೈತಿ. ಜಲ್ದಿ ಬಾ ಅಂದ್ರೆ ಕ್ಲಾಸಾಗ ಬಿಟ್ಟು ಹೋಗ್ಬಿಟ್ಟಿನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲಿ ಹೋಗಿ ಮತ್ತೆ ಅಂಗಡಿ ಒಳಗೆ ತಗೊಂಡ್ವಿ, ಗ್ಲಾಸ್ ಒಂದು ಸರಣ ತಗೊಂಡ್ವಿ. ಈ ಥರ ಅರ್ಜೆಂಟ್ ಆಗ್ತೈತಿ. 2 ಕಡೆ ಇದನ್ನಾದ್ರೆ ಸೊಳ್ಳಿ ಬರತ್ತವು. ಸೊ ಸೊಳ್ಳಿ ಬತ್ತಿ ಹಚ್ಚಿ ಮಣ್ಣು ನೆಟ್ ಹಾಕೋದನ್ನ ಸೊಳ್ಳಿ ಬರ್ತಾವ. ಜಾನಿ ನೆಟ್ ಹಾಕಿ ಸೊಳ್ಳಿ ಬರ್ತಾವ. ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ. ಇನ್ನೇನು ಮನೆ ಬಿಡ್ಬೇಕು ಅನ್ನೋಷ್ಟಿಗೆ ಅಂದರೆ ಥ್ರೆಡ್ ಕಟ್ ಆಯ್ತು. ಸೊ ಅದಕ್ಕೆ ನಾನು ಮಷಿನ್ ಆಫ್ ಮಾಡಿ ಹೋಗಿದ್ದೆ. ಬಂದಾದಮೇಲೆ ಮತ್ತು ಮಷಿನ್ ಸ್ಟಾರ್ಟ್ ಆದಮೇಲೆ ಇಷ್ಟು ಕಂಪ್ಲೀಟ್ ಆಯ್ತು. ಈಗ ಆಲ್ಮೋಸ್ಟ್ ಬ್ಯಾಕ್ ಸೈಡ್ ಕಂಪ್ಲೀಟ್ ಆಗೈತಿ. ಫ್ರಂಟ್ ಸೈಡ್ ಹಾಕ್ತೀನಿ, ಮಾಡಿಕೊಡ್ತೀನಿ. ಬಾ ಮುದ್ದೆ ಮಾಡೋಣ. ಬೈಕ್ ಹೆಲ್ಪ್ ಮಾಡ್ತೀನಿ ನೀನು. ನಾಳೆ ಮಾಡಿಕೊಡ್ತೀನಿ ಬಾ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು
ಬಾಂಡೆ ಎಲ್ಲ ಡಬಾಕ್ಬೇಕು ಫ್ರೆಂಡ್ಸ್. ಯಶೋದ ಬಂದು ತಿಕ್ಕಿಟ್ಟು ಹೋಗ್ಯಾಳ ದವಾಕೊಳಕ್ಕೆ ಪುರ್ಸೋದು. ಅಲ್ಲಿಂದ ಬಂದ ತಕ್ಷಣ ಜಾನು ಗುಲಾಬ್ ಜಾಮೂನ್ ಮಾಡ್ಕೊಡಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಅವನ್ನೆಲ್ಲ ನಾನು ಅವ್ರ ಕಣ್ಣಿಗೆ ಕಾಣ್ದಂಗೆ ತೆಗೆದಿಟ್ಟಿರ್ತೀನಿ. ಬಟ್ ಆದರೂ ಹೆಂಗಾರು ಮಾಡಿ ಹುಡ್ಕೊಬಿಟ್ಟಿರ್ತಾಳೆ. ನಮ್ಮ ಮನೆಯೊಳಗೆ ಜಾಸ್ತಿ ಶಟ್ಗಳದಂತ ಆಕಿನ. ಯಾಕಂದ್ರೆ ಸೆಕೆಂಡ್ ಬರ್ನ್, ನಾನು ಸೆಕೆಂಡ್ ಬರ್ನ್. ಭಾಳ ಏನಂತಾರೆ, ಎಷ್ಟು ಒಳ್ಳೆಯವರು ಅಷ್ಟು ಕೆಟ್ಟವರಾಗಿರ್ತಾರೆ. ಸೆಕೆಂಡ್ ಬರ್ನ್ ಹಠ ಭಾಳ ಇರ್ತೈತಿ. ಸೇಮ್ ಆಕಿ ನಾನು ಏನು ಮಾಡ್ತಿದ್ದೆ ಸಣ್ಣಕ್ಕಿದ್ದಾಗ ಅವನ್ನ ಮಾಡ್ತಾಳೆ. ನನಗೆ ಆಕಿ ಎಲ್ಲ ಸಿಟ್ಟು ಮಾಡ್ಕೊಳ್ಳುವಾಗ, ಇಟ್ಟಿಟ್ಟಕ್ಕೆ ಶಟ್ಕೊಳ್ಳುವಾಗ, ಆಮೇಲೆ ಸಿಟ್ಟು ಮಾಡ್ಕೊಂಡಿದ್ದು ನೆನಪಿಲ್ಲಾರ್ದು ಬಂದು ಮಾತಾಡ್ತಿರುವಾಗ ಅದೆಲ್ಲ ನಂದು ನೆನಪಾಗ್ತೈತಿ. ನನಗೆ ಆಕಿಗೆ ಹೊಡಿಬೇಕಂತನೂ ಅನ್ಸಲ್ಲ, ಆಮೇಲೆ ನಗ್ಬೇಕಂತನೂ ಅನ್ಸಲ್ಲ. ಆ ಥರ ಕೆಲವೊಮ್ಮೆ ಸಿಟ್ಟು ಬರ್ತೈತಿ, ಕೆಲವೊಮ್ಮೆ ಮಾಡೋದಕ್ಕೆ ನಗು ಬರ್ತಾ ಇರ್ತೈತಿ. ಯಾಕಂದರೆ ಸೇಮ್ ಆಕಿ ಏನು ಹಠ ಮಾಡ್ತಾಳೆ ಅದನ್ನೇ ಹಠ ಮಾಡ್ತಿದ್ದೆ ನಾನು, ನನಗೆ ನೆನಪಿದ್ದಂಗೆ. ನಮ್ಮ ಮಮ್ಮಿನೂ ಹೇಳ್ತಿರ್ತಾಳೆ ಜಗ್ಗಿ ಹಠ ಮಾರಿದ್ದೀನಿ ಸಣ್ಣಕ್ಕಿದ್ದಾಗ ಅಂತೇಳಿ. ಈಗೂ ಹಂಗೈತಿ. ಬಟ್ ಆ ಥರ ಅಲ್ಲ, ಮೆಚ್ಯೂರಿಟಿ ಈ ಥರ. ಯಾರು ಏನಾರ ಅಂದ್ರೆ ವಾಪಸ್ ತಿರುಗಿ ನೋಡಿದ್ದು ಇಲ್ಲ ನಾನು. ಸೊ ಈ ಥರ ಇರ್ತೈತಿ. ಆಕಿ ನೋಡಿದಾಗೆಲ್ಲ ನನ್ನ ಚೈಲ್ಡ್ಹುಡ್ ನನಗೆ ಕಣ್ಮುಂದೆ ಬರ್ತಾನೆ ಇರ್ತೈತಿ. ಹೆಲ್ಪ್ ಮಾಡೋಕ್ಕಂತೇಳಿ ಬಂದಿದ್ಲಕ್ಕಿ ಅಡುಗೆ ಮನೆಗೆ. ನಾನು ಮಾಡ್ತೀನಿ ಮಮ್ಮಿ ನಿನ್ನ ಜೊತೆಗೆ, ನೀನು ಹೇಳಿದ್ದೆಲ್ಲ ಕೇಳ್ತೀನಿ ಅಂದ್ಕೊಂಡು. ಅದನ್ನು ಜಾಮೂನ್ ಪ್ಯಾಕೆಟ್ ನೋಡಿದ ತಕ್ಷಣ ನಂಗೆ ಜಾಮೂನ್ ಮಾಡ್ಕೊಡಂದ್ರೆ, ಈಗ ಮಾಡಲ್ಲ ನಾಳೆ ಮಾಡ್ತೀನಿ ಅಂದಿದ್ದಕ್ಕೆ ಹೆಲ್ಪ್ ಮಾಡಲ್ಲ ಹೋಗಂತೇಳಿ ವಾಪಸ್ ಹೋಗಿ ಟಿ ವಿ ನೋಡ್ಕೊತ ಕುಂತಾಳೆ. ಸೊ ಬಾಂಡೆ ಎಲ್ಲ ಡಬಾಕೊಂಡು ಮಧ್ಯಾಹ್ನ ಇವ್ರು ಊಟಕ್ಕೆ ಬರಲೇ ಇಲ್ಲ. ಹೊರಗಡೆ ಊಟ ಮಾಡಿದ್ರೆ ಏನೋ, ಕೆಲವೊಮ್ಮೆ ಹೊರಗೆ ಮಾಡಿರ್ತಾರೆ. ಸೊ ಅದಕ್ಕೆ ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ನಾವಷ್ಟೇ ಇದ್ದರೆ ಏನಾರ ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ. ಬಟ್ ಮನ್ಯಾಗ ಗಂಡು ಮಕ್ಕಳಿದ್ದಾಗ ರೊಟ್ಟಿ ಚಪಾತಿ ಈ ಥರ ಮುದ್ದೆ ಏನಾದರೂ ಮಾಡೇ ಬಿಟ್ಟಿರ್ತೀನಿ. ಕರೆಕ್ಟಾಗಿ ಅವ್ರಿಗೆ ಊಟ ಇತ್ತಂದ್ರೆ ಹೊರಗೆ ಊಟ ಮಾಡೋದು ಕಮ್ಮಿ ಮಾಡ್ತಾರೆ. ನಮ್ಮ ಮನೆಯವರು ಮೊದಲು ಜಗ್ಗಿ ಊಟ ಮಾಡ್ತಿದ್ರು ಹೊರಗೆ, ಈಗ ಕಮ್ಮಿ ಮಾಡ್ಯಾರ. ನಮಗೆ ರೊಟ್ಟಿ ಮಾಡಿ ರೂಢಿ. ಬಟ್ ಈಗೀಗ ನಾನು ಮುದ್ದೆ ಸ್ಟಾರ್ಟ್ ಮಾಡೀನಿ, ಬಿಸಿಲು ಜಾಸ್ತಿ ಇರೋದ್ರಿಂದ. ಏನಾದರೂ ತಪ್ಪಾಗಿದ್ರೆ ಸಾರಿ. ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು. ಸೊ ಫ್ರೆಂಡ್ಸ್, ಫ್ರಂಟು ಬ್ಯಾಕ್ ಕಂಪ್ಲೀಟ್ ಆಯ್ತು. ಫ್ರಂಟ್ ಸೈಡಿಂದು ಸ್ವಲ್ಪ ಪೆಂಡಿಂಗ್ ಉಳಿದೈತಿ. ಯಾಕೋ ಸ್ವಲ್ಪ ಥ್ರೆಡ್ ಕಟ್ ಆಗತ್ತೈತಿ. ಅದ್ರ ಸಂಬಂಧ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತಂತೇಳಿ ಆಫ್ ಮಾಡಿದೆ. ಊಟ ಮಾಡುವಾಗ ಇದು ಮಾಡಿದೆ. 1-2 ಸಲ ಯಾಕೋ ಕಟ್ ಆಯಿತು. ಬೆಳಗ್ಗೆ ನೋಡೋಣ ಅಂತೇಳಿ ಇದು ಮಾಡಿದೆ. ಚಲೋ ಬಂದೈತಿ ಡಿಸೈನ್ಸು. ಥ್ರೆಡ್ ಏನಾಗಿತ್ತು ಅಂದರೆ ಒಂದೊಂದು ಥ್ರೆಡ್ ಸ್ವಲ್ಪ ದಪ್ಪ ಇರುತ್ತೆ, ಒಂದೊಂದು ಥ್ರೆಡ್ ಸ್ವಲ್ಪ ತೆಳ್ಳಗಿರುತ್ತೆ. ಸೊ ಇಲ್ಲಿ ಟೆನ್ಷನ್ ಒಳಗೆ ನಾವು ಸೆಟ್ಟಿಂಗ್ ಮಾಡ್ಕೋಬೇಕಾಗ್ತೈತಿ. ತೆಳ್ಳಗಿತ್ತಂದ್ರೆ ಫಿಟ್ ಮಾಡ್ಕೋಬೇಕು. ಸ್ವಲ್ಪ ದಾರ ದಪ್ಪ ಅನ್ನಿಸ್ತಂದ್ರೆ ಲೂಸ್ ಮಾಡ್ಕೋಬೇಕು. ಈ ಥರ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು ನಾವು ಥ್ರೆಡ್ ಕಟ್ ಆಗೋಕ್ಕತ್ರ. ಆಮೇಲೆ ಆಯಿಲಿಂಗ್ ಮಾಡಿಕೊಂಡು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಸೊ ಅದಕ್ಕೆ ಬೆಳಗ್ಗೆ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಡಿಸೈನ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಡಿಸೈನ್ ಯಾರಿಗಾದರೂ ಬೇಕಂದ್ರೆ ಆರ್ಡ್ರ್ ಮಾಡ್ಕೊರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಅದು ರೆಡಿಮೇಡ್ ಡಿಸೈನ್ಸು ಒಂದಿಷ್ಟು ಅದಾವಲ್ಲ ಫ್ರೆಂಡ್ಸ್, ಟೆಂಪಲ್ ನೆಕ್ದು. ಸೊ ಅದನ್ನು ನೀವು 500ಗೆ ಬೈ ಮಾಡ್ಬೋದು. ಆರ್ಡ್ರ್ ಮಾಡೋಕ್ಕೆ ಆ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ನೀವು ಆರ್ಡ್ರ್ ಮಾಡಿದರೆ ನಾನು ಕೊರಿಯರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.